ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಲ್ರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇದು ಲಿಂಗ ಮುದ್ರೆ. ಇದನ್ನು ಹಿಡ್ಕೊಂಡು ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ರೆ ಆ ಶಿವನ ಅನುಗ್ರಹ ನಿಮಗೆಲ್ಲ ಒಳಿತನ್ನು ಮಾಡುತ್ತೆ. ಶಿವರಾತ್ರಿ ಅಂತಂದರೆ ಏನು? ಒಂದು ಓಂ ನಮ ಶಿವಾಯ ಹೇಳೋದು, ಮತ್ತು ಶಿವನಿಗೆ ಪೂಜೆಯನ್ನು ಮಾಡೋದು, ಅಹಂಕಾರದ ವಿಸರ್ಜನೆ ಆಗಬೇಕು, ಮಾನಸಿಕ ಸ್ಥಿರತೆ ಬರಬೇಕು, ಮತ್ತು ನಮ್ಮಲ್ಲಿರುವ ಒಂದು ಆ ಶಿವ ಶಕ್ತಿಯ ಒಂದು ಎನರ್ಜಿ ಏನಿದೆ ಅದು ಬ್ಯಾಲೆನ್ಸ್ ಆಗಬೇಕು. ಅದು ಈ ಸರ್ತಿ ನೋಡಿ ಹಿಂದೆ ಮುಂದೆ ಬಂದಿದೆ. ವ್ಯಾಲೆಂಟೈನ್ಸ್ ಡೇ 14-15 ಮಹಾಶಿವರಾತ್ರಿ. ಅಂದರೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ತಾರೆ. ಶಿವ ಮತ್ತು ಶಕ್ತಿ ಸಮ್ಮಿಲನವಾಗಿ ಇಬ್ಬರೂ ಒಂದು ಬ್ಯಾಲೆನ್ಸಲ್ಲಿ ಇದ್ದಾಗ ಮಾತ್ರ ಜೀವನ ಸಮರಸವಿರುತ್ತೆ, ಮತ್ತು ಲೋಕಾಭಿವೃದ್ಧಿ ಆಗತ್ತೆ, ಲೋಕ ಕಲ್ಯಾಣವಾಗತ್ತೆ ಅಂತ ಹೇಳ್ತಾರಲ್ವ. ಸೊ ಪ್ರಪ್ರಥಮವಾಗಿ ಶಿವರಾತ್ರಿ ಆದ್ದರಿಂದ ಶಿವನನ್ನು ಹೋಲಿಸಿಕೊಳ್ಳೋ ವಿಧಾನವನ್ನು ನೋಡೋಣ. ಮೊದಲಿಗೆ ದೀಪವನ್ನು ಹಚ್ಚೋಣ. ದೀಪವನ್ನು ಹಚ್ಚಿ ಆದ ನಂತರ ಸಾಲಿಗ್ರಾಮವಿದ್ದರೆ ಸಾಲಿಗ್ರಾಮವಿಲ್ಲದಿದ್ದರೆ ಪರವಾಗಿಲ್ಲ, ಲಿಂಗ ಮುದ್ರೆಯನ್ನು ಹಿಡ್ಕೊಳ್ಳಿ. ಲಿಂಗ ಮುದ್ರೆ ನಾನು ಈಗ ತಾನೇ ನಿಮಗೆ ತೋರಿಸ್ದೆ ನೋಡಿ. ಈ ಹೆಬ್ಬೆಟ್ಟು ಮೇಲಿರುತ್ತೆ, ಬಾಕಿ ಬೆರಳೆಲ್ಲ ಹೆಣ್ಕೊಂಡಿರುತ್ತೆ. ಈ ಬೆರಳಿನ ಮಧ್ಯ ಈ ಹೆಬ್ಬೆಟ್ಟಿರುತ್ತೆ. ಇದು ಲಿಂಗ ಮುದ್ರೆ. ಲಿಂಗ ಮುದ್ರೆ ಏನಾದರೂ ಇಟ್ಕೊಳ್ಳಿ, ಅಥವಾ ಸಾಲಿಗ್ರಾಮ ಲಿಂಗ ಯಾವುದಾದ್ರೂ ಸರಿ. ಅದನ್ನು ಈ ಅನಾಹತದ ಹತ್ರ ಇಟ್ಕೊಂಡು ಈ ಒಂದು ಓಂ ನಮ ಶಿವಾಯನ 5 ಬಾರಿ ಜಪಿಸೋಣ. ಕಣ್ಣು ಮುಚ್ಚಿ ದೀರ್ಘ ಉಸಿರನ್ನು ತಗೊಂಡು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಜ್ಞಾನಾರ್ಜನೆಗಾಗಿ ಈ ಲಿಂಗವನ್ನು ಅಥವಾ ಸಾಲಿಗ್ರಾಮವನ್ನು ಇಲ್ಲಿ ಈ 3ನೇ ಕಣ್ಣು ಅಥವಾ ಆಜ್ಞಾಚಕ್ರ ಅಂತ ಏನು ಹೇಳ್ತೀವಿ, ಬಲಗೈಯಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಇದನ್ನು ಹೀಗೆ ನೋಡಿ. ಒಂದು 5-6 ಸೆಕೆಂಡ್ ಆದರೂ ನೋಡಿ. ನೋಡ್ತಾ ಇರಬೇಕಾದ್ರೆ ಓಂ ನಮ ಶಿವಾಯ ಹೇಳಿದ್ರೆ ಇನ್ನೂ ಒಳ್ಳೆಯದು. ನೋಡಿದಾಗ 6ನೇ ಇಂದ್ರಿಯ, ಇಂಟ್ಯೂಷನ್ ಅಂತ ಏನು ಹೇಳ್ತಾರೆ, ಬ್ರಹ್ಮಜ್ಞಾನ ಹೆಚ್ಚತ್ತಂತೆ. ಮತ್ತು ಇದಾದ ನಂತರ ಇದನ್ನು ಸಾಲಿಗ್ರಾಮವನ್ನು ಇಲ್ಲಿ ಇಟ್ಬಿಟ್ಟು, ರುದ್ರಾಕ್ಷ ಅಂತಂದರೆ ಶಿವನಿಗೆ ತುಂಬ ಪ್ರೀತಿ. ಸೊ ರುದ್ರಾಕ್ಷವನ್ನು ಇಟ್ಕೊಂಡು ಶಿವನಾಮ ಸ್ಮರಣೆ ಮಾಡ್ಬೋದು, ಅಥವಾ ಆ ರುದ್ರಾಕ್ಷವನ್ನು ಸೇರಿಸಿ ನನಗೆ ಆಧ್ಯಾತ್ಮವನ್ನು ಕೊಡು, ನನಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡು, ಜ್ಞಾನಾರ್ಜನೆಯನ್ನು ಕೊಡು, ಮತ್ತು ನನಗೆ ಶಿವಧ್ಯಾನ ಮಾಡೋ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ ಬೇಡ್ಕೊಂಡು, ಮತ್ತು ಈ ರುದ್ರಾಕ್ಷವನ್ನು ಸಹ ಸಾಲಿಗ್ರಾಮ ಅಥವಾ ಲಿಂಗದೊಟ್ಟಿಗೆ ಇಟ್ಬಿಡಿ. ನಿಮ್ಮ ಹತ್ರ ರುದ್ರಾಕ್ಷ ಇಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ರುದ್ರಾಕ್ಷದ ಸ್ವಿಚ್ ನಂಬರನ್ನು ಕೊಡ್ತೀನಿ. ಸೊ ಅದನ್ನು ನೀವು ನಿಮ್ಮ ದೇಹದ ಮೇಲೂ ಬರ್ಕೋಬೋದು, ಅಥವಾ ಎನರ್ಜಿ ಸರ್ಕಲಲ್ಲಿ ಬರಿಬೋದು. ಸರ್ಕಲ್ ಸಿಕ್ಕಲಿಲ್ಲ ಅಂದರೆ ಒಂದು ಸಣ್ಣ ಸ್ಕ್ವೇರ್ ಚೌಕವಾದ ಪೇಪರ್ನಲ್ಲೂ ಬರಿಬೋದು. 8786 ವೈಲೆಟ್ ಕಲರ್ ಪೆನ್ನನ್ನು ಯೂಸ್ ಮಾಡಿ 87861862 ಇದನ್ನು ಬರೆದುಬಿಟ್ಟು ಇದನ್ನು ಕೂಡ ಇಲ್ಲಿ ಒಂದು ಕಡೆ ಇಟ್ಬಿಡಿ. ಯಾಕೆ ನಾನಿಲ್ಲಿ ರುದ್ರಾಕ್ಷಿ ಇಟ್ಟಿದ್ದೀನಿ, ಇಡೋದು ಬೇಕಿಲ್ಲ, ಆದರೂ ನಿಮಗೆ ಅರ್ಥ ಆಗಲಿ ಅಂತ ಇಡ್ತಾ ಇದ್ದೀನಿ. ಸೊ ಪ್ರಪ್ರಥಮವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಮಾಡಿದಾಗ 3 ಸತಿ ಭಕ್ತಿಯಿಂದ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳ್ತಾ ಭಕ್ತಿಯಿಂದ ಅವನಿಗೆ ನೀರು ಅಥವಾ ಹಾಲನ್ನು ಅಭಿಷೇಕ ಮಾಡಿ, ನಂತರ ಅವನು ವಿಭೂತಿ ಪ್ರಿಯ, ವಿಭೂತಿಯನ್ನು ಹೀಗೆ ಈ ಬೆರಳನ್ನು ಬಿಟ್ಟು ಈ 3 ಬೆರಳುಗಳಿಂದ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳ್ತಾ ವಿಭೂತಿಯನ್ನು ಅರ್ಚನೆ ಮಾಡಿ, ನಂತರ ಬಿಲ್ವಪತ್ರೆ ಶಿವನಿಗೆ ತುಂಬ ಇಷ್ಟ. ಹಾಗಾಗಿ ಬಿಲ್ವಪತ್ರೆಯ ಅರ್ಥವೇ 3 ಎಲೆಗಳು ಸಮೇತ ಇರುತ್ತೆ ಬಿಲ್ವಪತ್ರೆ. ಒಂದು ಅಹಂಕಾರವನ್ನು ತ್ಯಜಿಸ್ತೀನಿ, ಮಾನಸಿಕ ಸ್ಥಿರತೆ ಮತ್ತು ಶಿವಶಕ್ತಿಯ ಸಮ್ಮಿಲನ ಇದೆಲ್ಲವನ್ನೂ ಹೇಳುತ್ತೆ. ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೋದು. ಯಾವುದೇ ವಿಷಯವನ್ನು ನಾವು ಎಷ್ಟು ಥರ ಬೇಕಾದರೂ ಅರ್ಥ ಮಾಡ್ಕೋಬೋದು. ಮತ್ತು ಈ ಬಿಲ್ವಪತ್ರೆಗೆ ಬೇಕಾದಷ್ಟು ರೋಗ ನಿವಾರಕ ಶಕ್ತಿ ಕೂಡ ಇರುತ್ತೆ. ಸೊ ಈ ಒಂದು ಶಿವನಿಗೆ ಇದನ್ನು ತ್ರಿದಳಂ ತ್ರಿಗುಣಾಕಾರಂ ಮತ್ತೊಂದು ಎಲೆಯನ್ನು ತಗೋತಾ ಇದ್ದೀನಿ. ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ
ಮತ್ತು ಏಕಬಿಲ್ವಂ ಶಿವಾರ್ಪಣಂ, ಇದನ್ನು ಒಪ್ಪಿಸ್ಬಿಟ್ಟು ಅವನಿಗೆ 5 ಬಿಲ್ವವನ್ನು ಅರ್ಪಿಸಿದ್ದೀನಿ. ಆಮೇಲೆ ಶಿವನಿಗೆ ನಿಮಗೆ ಏನು ಇಷ್ಟ ಇದೆಯೋ ಅದನ್ನು ಬೇಡ್ಕೊಳ್ಳಿ. ಶಿವ ಬಂದು ಜ್ಞಾನವನ್ನು ಕೊಡುವಂಥ ದೇವರು. ಸೊ ನೀವು ಧ್ಯಾನವನ್ನು ಮಾಡಿದಾಗ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಇನ್ನೊಂದು, ಶಿವ ಅಂದಾಗ ಶಕ್ತಿ ಇರಲೇಬೇಕು, ಶಕ್ತಿ ಅಂದಾಗ ಶಿವ ಇರಲೇಬೇಕು. ಅದೆರಡೂ ಬೇರ್ಪಡಿಸಲಾಗದಂಥ ಒಂದು ಸಮ್ಮಿಲನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ವ್ಯಾಲೆಂಟೈನ್ಸ್ ಡೇ ಮಾರನೇ ದಿವಸನೇ ಬಂದಿದೆ. ಮಾರನೇ ದಿವಸ ಬರದೇ ಇದ್ದರೂ ಹೇಗೆ ಬಂದರೂ ಶಿವ ಶಕ್ತಿಯ ಸಮ್ಮಿಲನ, ಆ ಒಂದು ಸಮರಸ ಸಮಂಜಸ ಎಲ್ಲವೂ ಇರಬೇಕು. ಸೊ ಶಿವ ಶಕ್ತಿನ ನಮ್ಮ ದೇಹದಲ್ಲಿ ಕೂಡ ಆ ಪ್ರಕೃತಿ ಪುರುಷ ಇನ್ ಯಾಂಗ್ ಏನಿರುತ್ತೆ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು. ಅದು ಈ ಶಿವರಾತ್ರಿ ಅಂದು ಮಾಡಿದಾಗ ಅದು ತುಂಬ ವಿಶೇಷ ಅಂತ ಹೇಳ್ಬೋದು. ಸೊ ಹೇಗೆ ಇದನ್ನು ನಾವು ಮಾಡೋದು ಅಂತಂದಾಗ, ಮೊದಲಿಗೆ ಈ ಜಾಯಕಾಯಿ ನಟ್ಮಗ್ ಅಂತ ಏನು ಹೇಳ್ತೀವಿ, ಇದನ್ನು ಪಾರ್ವತಿಗೆ ನಾವು ಪ್ರತಿನಿಧಿಸೋ ಹಾಗೆ ಇಟ್ಕೋತೀವಿ. ಮತ್ತು ಇದನ್ನು ನಾವು ಶಿವನಿಗೆ, ಅಂದರೆ ಚಕ್ಕೆಯನ್ನು ಶಿವನಿಗೆ ನಾವು ಹೋಲಿಕೆಯಾಗಿ ಇಟ್ಕೋತೀವಿ. ಸೊ ಇದು ಯಾಂಗ್ ಆದರೆ ಇದು ಇನ್, ಇದು ಪ್ರಕೃತಿ, ಇದು ಪುರುಷ, ಇದು ಎರಡನ್ನು. ಮತ್ತು ನಾವು ಹೇಗೆ ಇಟ್ಕೋಬೇಕು ಅಂತಂದಾಗ, ಹೇಗೆ ನಾವು ಮದುವೆನಲ್ಲಿ ಹೇಗೆ ಕೂರೋದು, ಶಿವ ಈ ಕಡೆ ಇರ್ತಾನೆ, ಶಕ್ತಿ ಈ ಕಡೆ ಇರ್ತಾಳಲ್ವ, ಎಡಗಡೆಗೆ ಪುರುಷ, ಬಲಗಡೆಗೆ ಪ್ರಕೃತಿ. ಸೊ ಈ ಎರಡನ್ನೂ ಇಟ್ಟು ಒಂದು ಬಂಧನ, ಕೆಂಪು ಮತ್ತು ಹಳದಿ ದಾರವಿರುವ ಯಾವುದಾದರೂ ಒಂದು ಎಳೆಗಳಿರುವ ಇದರಲ್ಲಿ ಹೀಗೆ ಬಂಧಿಸಬೇಕಾದ್ರೆ 3 ಗಂಟುಗಳಾಗಬೇಕು. 3 ಗಂಟುಗಳಾದ ಮೇಲೆ ರುದ್ರಾಕ್ಷದ ಹತ್ರ ಅಥವಾ ಸಾಲಿಗ್ರಾಮದ ಹತ್ರ ಇಟ್ಟರೂ ನಡೆಯುತ್ತೆ. ಸೊ ಈಗ ನಾವು ಬಟ್ಟಲ ಅಡಿಕೆನ ಅರ್ಪಿಸ್ತಾ ಇದ್ದೀವಿ. ಮತ್ತು ಪಾರ್ವತಿಗೆ ಅರಿಶಿಣದ ಕೊಂಬನ್ನು ಮತ್ತು ಮತ್ತೊಂದು ಚೂರು ಅಡಿಕೆಯನ್ನು ಒಪ್ಪಿಸ್ತಾ ಇದ್ದೀವಿ. ಮತ್ತು ಯಾವುದೇ ಪೂಜೆ ಇವರ ಮಗ ಇಲ್ಲದೆ ಮುಗಿಯೋದಿಲ್ಲ ಅಲ್ವಾ. ಸೊ ಬಡಿ ಏಲಕ್ಕಿ ಅಂತ ಹೇಳ್ತಾರೆ, ದೊಡ್ಡ ಏಲಕ್ಕಿಯನ್ನು ಕೂಡ ಇಲ್ಲಿ ಜೊತೆಯಲ್ಲಿ ಮುಂದೆ ಇಡ್ತಾ ಇದ್ದೀವಿ. ಮತ್ತು ಇಲ್ಲಿ ಅವರಿಗೆ ಒಂದು ಥರ ಮದುವೆ ಅಂತ ಆದಾಗ ಪಾರ್ವತಿಗೆ ಅರಿಶಿಣವನ್ನು ಹಾಕ್ತಾ ಇದ್ದೀವಿ, ಜೊತೆಗೆ ಶಿವನಿಗೂ ಹಾಕ್ತೀವಿ. ಯಾಕೆಂದರೆ ಇವತ್ತು ಶುಭ ಮದುವೆ ಆಗುವಂಥ ಒಂದು ಸಮ್ಮಿಲನದ ದಿನ ಆದ್ದರಿಂದ. ಮತ್ತು ಒಂದು ಚೂರು ಅಕ್ಷತೆಯಾಗಿ ಬೆರೆಸ್ಕೊಂಡು ಇಬ್ಬರಿಗೂ ಹಾಕ್ತಾ ಇದ್ದೀವಿ. ಹಾಕಿದ ಮೇಲೆ ಪುಷ್ಪವನ್ನು ಅರ್ಪಿಸ್ತೀವಿ. ಪಾರ್ವತಿಗೆ ಕೆಂಪು, ಶಿವನಿಗೆ ಬಿಲ್ವಪತ್ರೆ ಆಯಿತು, ಹಳದಿಯನ್ನು ಅರ್ಪಿಸ್ತೀವಿ. ಇದಿಷ್ಟು ಆದ ಮೇಲೆ ನಾವು ನಮ್ಮಲ್ಲಿರುವ ಒಂದು ಪ್ರಕೃತಿ ಪುರುಷನನ್ನು ಬ್ಯಾಲೆನ್ಸ್ ಮಾಡಿ ಕೊಡು ಅಂತ ಕೇಳ್ತೀವಿ. ಪ್ರತಿಯೊಂದು ವಿಷಯದಲ್ಲೂ ಹೂವಿನ ಹಾರ ಎತ್ತಿದ ಹಾಗೆ ನಮಗೆ ಕೆಲಸಗಳಾಗಲಿ, ಪ್ರತಿಯೊಂದು ನಮಗೆ ನೀನು ಕೊಡ್ತಾ ಹೋಗು, ನಮಗೆ ಪ್ರತಿಯೊಂದು ವಿಷಯದಲ್ಲೂ ಸುಗಮವನ್ನು ಸಲೀಸಾಗುವಂತೆ ನೀನು ನಮಗೆ ನಿರ್ವಿಕಾರವಾಗಿ ನಡೆಸ್ಕೊಂಡು ಹೋಗು ಅಂತ ಶಿವ ಪಾರ್ವತಿಯನ್ನು ಕೇಳ್ಕೊತೀವಿ. ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯ ಶುಭಾಶಯಗಳು. ರಾತ್ರಿ ಜಾಗರಣೆ ಮಾಡಿದ್ರೆ ನೀರನ್ನು ಕುಡಿತಾನೆ ಇರಿ, ಖಾಲಿ ಹೊಟ್ಟೆ ಇರಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.